ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮೇದ್ರೆ ಸರ್. ಇಂದು ನಾನು 9ನೇ ತರಗತಿಗೆ ಸಂಬಂಧಪಟ್ಟಂತೆ 3ನೇ ಅಧ್ಯಾಯವಾದ ಪರಮಾಣುಗಳು ಮತ್ತು ಅಣುಗಳು. ಇಲ್ಲಿ ಹೆಸರಲ್ಲಿ ಬಹಳಷ್ಟು ಹುಡುಗರು ಕೇಳ್ತಿದ್ರ ಸರ್, ಅಣುಗಳ ಲೆಕ್ಕಾಚಾರ ಅಥವಾ ಅಣುರಾಶಿ ಯಾವ ರೀತಿ ಕಂಡುಹಿಡಿಬೇಕು ಅದನ್ನು ಸ್ವಲ್ಪ ನಮಗೆ ವಿಡಿಯೋ ಮಾಡಿ ಹಾಕಿ ಸರ್ ಅಂತೇಳಿ ಕೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ದಿವಸ ನಾನು ಪರಮಾಣು ಮತ್ತು ಅಣುಗಳಲ್ಲಿ ಬರುವಂಥ 9ನೇ ತರಗತಿಯಲ್ಲಿ ಅಣುಗಳ ರಾಶಿ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಏನು ಮಾಡ್ತಿದ್ದೀನಿ ಕಲಿಸ್ಕೊಡ್ತೇವೆ. ಅಣುರಾಶಿ ಅಂದರೆ ಏನಂತ ತಿಳ್ಕೊಳ್ಳೋಣ. ಅಣುರಾಶಿ ಅಂದರೆ ಯಾವುದೇ ಒಂದು ವಸ್ತುವೊಂದರಲ್ಲಿರುವ ಎಲ್ಲ ಪರಮಾಣು ರಾಶಿಗಳ ಒಟ್ಟು ಮೊತ್ತಕ್ಕೆ ನಾವು ಅಣುರಾಶಿ ಅಂತ ಹೇಳಿ ಕರಿತೀವಿ. ಈ ಅಣುರಾಶಿ ಯಾವ ರೀತಿ ಕಂಡುಹಿಡಬೇಕಪ್ಪ ಅಂತಂದ್ರೆ, ಮೊದಲಿಗೆ ಉದಾಹರಣೆಗೆ ನಾವಿಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತ ಬುಕ್ಕಲ್ಲಿ ಕೊಟ್ಟಿರೋದು H2O ತಗೊಳ್ತಾ ಇದ್ದೀವಿ. H2O ಆದ್ರೆ ನಮ್ಗೆ ಗೊತ್ತಾಯಿತು H2O ಅನ್ನೋದು ಏನದ ನಮಗೆ ನೀರಿನ ಅಣುಸೂತ್ರ ಇದೆ. ಓಕೆನಾ? ಅಂದ್ರೆ ಹೈಡ್ರೋಜನ್ ಇದರಲ್ಲಿ 2, ಆಕ್ಸಿಜನ್ 1 ಅಂತ ಹೇಳಿ ಗೊತ್ತು. ಓಕೆನಾ? ಇಲ್ಲಿ H ಅಂದ್ರೆ ಹೈಡ್ರೋಜನ್, O ಅಂದ್ರೆ ಆಕ್ಸಿಜನ್. ಇಲ್ಲಿ 2 ವಿವಿಧ ರೀತಿಯ ಧಾತುಗಳು, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇವುಗಳ ಅಣುರಾಶಿ ಯಾವ ರೀತಿ ಕಂಡುಹಿಡಿಯಬೇಕು? ನಾನು ಮೊದಲೇ ಹೇಳಿದಾಗೆ ಅಣುರಾಶಿ ಕಂಡುಹಿಡಿಯಬೇಕಪ್ಪ ಅಂತಂದ್ರೆ ಮೊದಲಿಗೆ ನಾವು 2 ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಬೇಕು. ನಾವು ಮೊದಲನೇದಾಗಪ್ಪ ಅಂತಂದ್ರೆ ಅಲ್ಲಿ ಏನು ಧಾತುಗಳು ಕೊಟ್ಟಿರ್ತಾರಲ್ಲ, ಆ ಧಾತುಗಳು ಎಷ್ಟಿದಾವ ಮತ್ತೆ ಆ ಧಾತುವಿನ ಪರಮಾಣು ರಾಶಿ ಸಂಖ್ಯೆ ಗೊತ್ತಿರಬೇಕು. ಅಣುರಾಶಿ ಕಂಡುಹಿಡಿಯಲು ಮೊದಲನೇ ನಮಗೆ ಆ ಧಾತುವಿನ ಕೊಟ್ಟಿರುವಂತಹ ಧಾತುವಿನ ನಮಗೆ ಅವುಗಳ ಪರಮಾಣು ರಾಶಿ ಸಂಖ್ಯೆ ಗೊತ್ತಿರಬೇಕು. ಈ ಮೊದಲಿಗೆ ಹೈಡ್ರೋಜನ್ ಎಷ್ಟರಲ್ಲಿ 2. ಹೈಡ್ರೋಜನ್ನ ಪರಮಾಣು ರಾಶಿ ಎಷ್ಟರಪ್ಪ ಅಂತಂದ್ರೆ 1. ನಮಗೆ ಮೊದಲಿಗೆ ಹೈಡ್ರೋಜನ್ನ ಪರಮಾಣು ರಾಶಿ ಗೊತ್ತಿರಬೇಕು. ಅವರ ಧಾತುವಿನ ಪರಮಾಣು ರಾಶಿ. ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 1. ಇಲ್ಲಿ ಇನ್ನೊಂದು ಧಾತು ಐತೆ, O ಅಂದ್ರೆ ಆಕ್ಸಿಜನ್. ಈ ಆಕ್ಸಿಜನ್ ನ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 16. ಇವಾಗ ನಾವೇನ್ ಮಾಡಬೇಕು? ಅಣುರಾಶಿಯನ್ನು ಕಂಡುಹಿಡಿಯಬೇಕು. ಮೊದಲಿಗೆ ಈ ಹೈಡ್ರೋಜನ್ ಎಷ್ಟಿದಾವ? 2. ಆಸ್ ಇಟ್ ಇಸ್ 2 ಇಂಟು ಈ ಹೈಡ್ರೋಜನ್ ನ ನಮಗೆ ಪರಮಾಣು ರಾಶಿ ಸಂಖ್ಯೆ ಎಷ್ಟು? ಇಲ್ಲಿ 1. ಆಸ್ ಇಟ್ ಇಸ್ 1 ಪ್ಲಸ್ ನೆಕ್ಸ್ಟ್ ಯಾವುದು ನಮಗೆ ಧಾತು? ಆಕ್ಸಿಜನ್ ಎಷ್ಟು ಬಂದಿದೆ? ಕೇವಲ 1. ಅದಕ್ಕೋಸ್ಕರ 1 ಇಂಟು ಆಕ್ಸಿಜನ್ ನ ಪರಮಾಣು ರಾಶಿ ಎಷ್ಟಪ್ಪ ಅಂತಂದ್ರೆ 16. ಅದಕ್ಕೋಸ್ಕರ 16. ಈ ಈ ಗುಣಕಾರ ಮಾಡಬೇಕು. 2 ಇಂದ 2 ಈ ಚಿಹ್ನೆ ಮಧ್ಯೆ ಯಾವ ಚಿಹ್ನೆ ಐತಿ ಅಂದ್ರೆ ಪ್ಲಸ್ ಐತಿ. ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಇಡ್ತಾ ಇದ್ದೀನಿ. 16 ಅಂತ 1 14 ಎಷ್ಟು ಆಗ್ತದೆ ನಮ್ಗೆ? 16. ಓಕೆನಾ? ಈ ಪ್ಲಸ್ ಈ ಕಡೆ ನಾವು ಏನು ಮಾಡಬೇಕು? 2 ಸಂಖ್ಯೆಗಳನ್ನ ಏನು ಮಾಡಬೇಕು? ನಾವು ಕೂಡಿಸಬೇಕು. 2 + 16 ಎಷ್ಟು ಐತಪ್ಪ ಅಂತಂದ್ರೆ 18. ಅಂದ್ರೆ ನೀರಿನ ಅಣುರಾಶಿ ಎಷ್ಟಪ್ಪ ಅಂತಂದ್ರೆ 18. ಇದನ್ನ ನಾವು ಏನು ಮಾಡಬೇಕು? ಈ ರೀತಿ ಯು ರೂಪದಲ್ಲಿ ಸೂಚಿಸಬೇಕು. ಯಾಕೆ ಯು ರೂಪದಲ್ಲಿ ಸೂಚಿಸಬೇಕಪ್ಪ ಅಂತಂದ್ರೆ ಇದು ಪರಮಾಣು ರಾಶಿ ಏಕಮಾನ. ಯು ಅಂದ್ರೆ ಯೂನಿಟ್ ಮಾಸ್ ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಆಗಲೇ ನಾವು ನೀರಿನ ಅಣುರಾಶಿಯನ್ನು ಕಂಡುಹಿಡಿಯೋದನ್ನು ನೋಡಿದ್ವಿ. ಆದರೆ ಅದೇ ರೀತಿ ನಾನು ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡ್ರಿ C6H12O6 ಅಂತ ಹೇಳಿ ಇದಕ್ಕೆ ನಾವು ಏನಂತ ಓದ್ತೀವಪ್ಪ ಅಂತಂದ್ರೆ ಗ್ಲೂಕೋಸ್ ಅಂತ ಹೇಳಿ ಓದ್ತೀವಿ. ಈ ಗ್ಲೂಕೋಸ್ ಒಂದು ಸಸ್ಯ ತಯಾರಿಸುವ ಆಹಾರವಾಗಿದೆ. ಇದು ಹೆಚ್ಚು ನಮಗೆ ಯಾವ ರೂಪದಲ್ಲಿ ಇರುತ್ತಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ನಮಗೆ ಹೆಚ್ಚಾಗಿ ಸಿಗ್ತದೆ. ನಾವೀಗ ಅಣುರಾಶಿ ಕಂಡುಹಿಡಿಯಬೇಕು. ಅಣುರಾಶಿ ಕಂಡುಹಿಡಿದ್ರೆ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಮೊದಲು ನಾವು ಆ ಧಾತುವಿನ ಪರಮಾಣು ರಾಶಿ ಗೊತ್ತಿರಬೇಕು. ನಮಗೆ ಕಾರ್ಬನ್ ಪರಮಾಣು ರಾಶಿ 12 ಇರ್ತೀವಿ. ಹೈಡ್ರೋಜನ್ ನೆಕ್ಸ್ಟ್ ಹೈಡ್ರೋಜನ್ ನ ಪರಮಾಣು ರಾಶಿ 1. ನೆಕ್ಸ್ಟ್ ಆಕ್ಸಿಜನ್ ನ ಪರಮಾಣು ರಾಶಿ 16. ಇವಾಗ ನಾವೇನ್ ಮಾಡ್ತೀವಿ? ಕೊಟ್ಟಿರುವಂತಹ ಧಾತುಗಳ ಜೊತೆ ಯಾವ ಸಂಖ್ಯೆಯನ್ನ ನಾವು ಗುಣಿಸಬೇಕಲ್ಲಿ? ಪರಮಾಣು ರಾಶಿಗಳನ್ನ ಗುಣಿಸಬೇಕು. ಇಲ್ಲಿ C6 ಅಂತ ಹೇಳಿದೆ. C6 ಅಂದ್ರೆ ಏನು? ಕಾರ್ಬನ್ ಎಷ್ಟು ಅಂತ ಅರ್ಥದಲ್ಲಿ 6. H12 ಅಂತ ಹೇಳಿದೆ ಅಂದ್ರೆ ಹೈಡ್ರೋಜನ್ ಎಷ್ಟದಲ್ಲಿ 12. O6 ಅಂತ ಹೇಳಿದೆ ಅಂದ್ರೆ ಇದು ಎಷ್ಟು ಆಕ್ಸಿಜನ್ ಇಲ್ಲಿ 6. ಒಟ್ಟಾರೆ ಹೇಳಬೇಕಂದ್ರೆ ಗ್ಲೂಕೋಸ್ ಅಂತ ಕರಿತೀವಿ. ಇವಾಗ ನೋಡಿ 6 into C plus as it is 12 into H plus ಆಮೇಲೆ ಯಾವುದು? ಆಕ್ಸಿಜನ್ ಎಷ್ಟದಲ್ಲಿ 6. 6 into O. ಇವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯಾಕೆ ಪುನಃ ಮತ್ತೆ ಏನು ಮಾಡ್ಬೇಕು? ನಾವು ಇಲ್ಲಿ 6 ಆಗಿದೆ ಇಟ್ಕೊಳ್ಬೇಕು. ಕಾರ್ಬನ್ ನ ಪರಮಾಣು ರಾಶಿ ಎಷ್ಟಿದೆ? 12. ಓಕೆ, ನೆಕ್ಸ್ಟ್ 12 ಯಾಕೆ ಇಟ್ಕೊಳ್ಳೋಣ?
ಮತ್ತು ಚಿಹ್ನೆ ಪ್ಲಸ್ ಐತೆ ಅದಕ್ಕೋಸ್ಕರ ಪ್ಲಸ್ ಬರುತ್ತೆ. ನೆಕ್ಸ್ಟ್ ಆರ್ ಆಸ್ ಇಟ್ಕೊಂಡು ಆಕ್ಸಿಜನ್ನ ಪರಮಾಣು ರಾಶಿ ಎಷ್ಟು ಇಲ್ಲಿ 16. ಇವಾಗ ನಾವೇನ್ ಮಾಡಬೇಕು ಈ ಎಷ್ಟು ಸಂಖ್ಯೆಗಳನ್ನ ನೆನೆಸ್ಕೊಳ್ಬೇಕು. ಮೊದಲಿಗೆ 12 ಆಗಲೇ ಎಷ್ಟಾಗ್ತದೆ 12 ಆಗಲೇ R12 ಅಥವಾ 12 ಆಗಲೇ ಎಷ್ಟಾಗ್ತದಪ್ಪ ಅಂತಂದ್ರೆ ನಮಗೆ ಇಲ್ಲಿ 77 ಆಗ್ತದೆ ಪ್ಲಸ್ ಐತೆ ಅದಕ್ಕೋಸ್ಕರ ಪ್ಲಸ್ ಇರ್ತಾ ಇದೆ. ನೆಕ್ಸ್ಟ್ 12 ಅಂತ 12 ಎಸ್ ನೆಕ್ಸ್ಟ್ ಚಿಹ್ನೆ ಯಾವ್ದೈತಿ ಪ್ಲಸ್ ಐತಿ ಅದಕ್ಕೋಸ್ಕರ ಪ್ಲಸ್ ಇರ್ತಾ ಇದೀನಿ. ಆಮೇಲೆ 16 ಆಗಲೇ ಎಷ್ಟಪ್ಪ ಅಂತಂದ್ರೆ 96. ಇವಾಗ ಇಷ್ಟು ನಾವು ಪ್ಲಸ್ ಮಾಡಿದ್ರೆ ಎಷ್ಟು ಮಾಡ್ತದೆ ನೋಡ್ರಿ 77 ಪ್ಲಸ್ 12 ಪ್ಲಸ್ 96 ಇವಷ್ಟು ಸೇರಿಸಿದಾಗ ನಮಗೆ 180 ಆಗ್ತದೆ. ಯಾವ ರೂಪದಲ್ಲಿ ವ್ಯಕ್ತಪಡಿಸಬೇಕು ನಾವು ಮೂರು ರೂಪದಲ್ಲಿ. ಇವು ಅಂದ್ರೆ ಏನಪ್ಪಾ ಅಂತಂದ್ರೆ ಇವು ಅಂದ್ರೆ ಇನ್ಫ್ಯಾಂಟ್ ಮಾಸ್ ಅಂದ್ರೆ ಗ್ಲೂಕೋಸ್ ನ ಅಣುರಾಶಿ ಎಷ್ಟು ಅಂತಂದ್ರೆ ಎಷ್ಟು ಅಂತ ನಮಗೆ ಇಲ್ಲಿ 180. ಗ್ಲೂಕೋಸ್ ನ ಅಣುರಾಶಿ 180 C6H12O6. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ವಿದ್ಯಾರ್ಥಿಗಳೇ, ನಮಗೆ ಅಣುರಾಶಿ ಕಂಡುಹಿಡಿಯಲು ನಮಗೆ ಪ್ರಮುಖವಾಗಿ ಅಲ್ಲಿ ಪಟ್ಟಿರುವಂತಹ ಆ ಧಾತುಗಳ ಯಾವುದೇ ಒಂದು ಅಣುಸೂತ್ರದ ಅವುಗಳ ಪರಮಾಣು ರಾಶಿ ಗೊತ್ತಿದ್ದಾಗ ಮಾತ್ರ ನಮಗೆ ಆ ಕೊಟ್ಟಿರುವಂತಹ ಧಾತುಗಳ ಜೊತೆ ಅವುಗಳನ್ನು ಗುಣಿಸಿ ಪ್ಲಸ್ ಮಾಡಿ ಕೂಡಿಸಿ ನಮಗೆ ಏನು ಬರೋ ಮೊತ್ತವೇನಾಗಿರ್ತದ ಆ ಧಾತುವಿನ ಅಣುರಾಶಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಮಟ್ಟಿಗೆ ನಿಮಗೆ ವಿಜ್ಞಾನದಲ್ಲಿ ಬರುವಂಥ ಪ್ರತಿಯೊಂದು ನಿಮಗೆ ಸಮಸ್ಯೆಗಳನ್ನು ನಾನು ಬಿಡಿಸೋಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.